ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರೋ ಹಾಗೇನೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಿದೆ ಪೊಲೀಸ್ ಇಲಾಖೆ. ಮಹಿಳೆಯರ ಸುರಕ್ಷತೆಯೇ ನಮ್ಮ ಆದ್ಯತೆಯಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಲಿದ್ದಾರೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುವಂತಹ ಸಾಕಷ್ಟು ಉದಾಹರಣೆಗಳು ಹಿಂದೆ ನಾವು ನೋಡಿದ್ದೀವಿ. ಹಾಗಾಗಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಆದ್ಯತೆಯಾಗಿದೆ. ನಗರ ಪೊಲೀಸ್ ಆಯುಕ್ತರು ಕೂಡ ಅದನ್ನೇ ಹೇಳಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೀವಿ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದು ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅಥವಾ ಇನ್ನೂ ಬೇರೆ ಬೇರೆ ತರದ ಕ್ರೈಮ್ಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಅಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ ಡಿಸಿಪಿಸ್ ಇಂದ ಹಿಡಿದು ಎಸಿಪಿಸ್, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ ಸಿಪಿಸ್ ಅವರೆಲ್ಲ ನಿಮಗೆ ಗೊತ್ತಿರಬಹುದು. ನಾವು ಪದೇ 3-4 ದಿವಸದಲ್ಲಿ ಒಂದ್ ನಿಮಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮಗೆ ಕೇಳಿದ್ರ. ಮೇನ್ ನಮ್ದು ಇಂಟೆನ್ಷನ್ ಏನಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ ಡಿಸಿಪಿಸ್ ಇಂದ ಹಿಡಿದು ಎಸಿಪಿಸ್, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ ಸಿಪಿಸ್ ಅವರೆಲ್ಲ ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ ಏರಿಯಾ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು ಡೀಟೇಲ್ಸ್ ಕೊಡ್ತೀವಿ, ಏನೇನು ಎಷ್ಟು ಟವರ್ ಇದೆ, ಎಲ್ಲ ಆಂಬ್ಯುಲೆನ್ಸಸ್ ಇದೆ. ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ ಏರಿಯಾ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು ಡೀಟೇಲ್ಸ್ ಕೊಡ್ತೀವಿ, ಏನೇನು ಎಷ್ಟು ಟವರ್ ಇದೆ, ಎಲ್ಲ ಆಂಬ್ಯುಲೆನ್ಸಸ್ ಇದೆ. ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ 7 ಕಡೆ ನಾವು ಫಸ್ಟ್ ಟೈಮ್ BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇದು ನಮ್ದು ಪ್ರೀವಿಯಸ್ ಇಯರ್ಸ್ ಅನಾಲಿಸಿಸ್ ಮೇಲೆ ನಾವು ಮಾಡಿದೀವಿ. ಸೊ ವಿ ಹ್ಯಾವ್ ಟಾಕ್ ಟು BMTC ಅಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ನೋ ಫಿಕ್ಸ್ ದಟ್ ಇಷ್ಟೇ ಬೇಕು. ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿ ವಿಲ್ ಪ್ರೆಸ್ ಇನ್ ಮೋರ್ ಬಸ್ಸಸ್ ಇನ್ ದೀಸ್ ಲೊಕೇಶನ್ಸ್. ಅಲ್ಲಿಂದ ಜನ ಡಿಸ್ಪರ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕ್ರೌಡ್ ಡಿಸ್ಪೋಸಲ್. ಯಾಕಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ ಒನ್ ಮೆಟ್ರೋ ಎಂಟೈರ್ ಕೋಚ್ ಮೀನ್ಸ್ 6 coaches, one train ಕ್ಯಾರೀಸ್ ಅರೌಂಡ್ ಅಪ್ರಾಕ್ಸಿಮೇಟ್ 2,000 ಜನ. ಸೊ ಅದು ಸಾಲೋದಿಲ್ಲ. ಅದಕ್ಕೋಸ್ಕರ ಈ ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್, ಐ ಹೋಪ್ ಇಟ್ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಅಪ್ ದಿ ಕ್ರೌಡ್ ಆಫ್ಟರ್ ದಿಸ್ ಪೋಸ್ಟ್ ಮಿಡ್ ನೈಟ್. 7 ಕಡೆ ನಾವು ಫಸ್ಟ್ ಟೈಮ್ BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಪ್ರತಿ ವರ್ಷದಿಂದ ವರ್ಷಕ್ಕೆ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸ್ ನ ಮಾಡಿಕೊಂಡೇ ಬಂದಿದೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗದ ಹಾಗೆ ಹೇಗೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬಹುದು ಅಂತ ಈ ವರ್ಷ ಹೊಸದೇನಿದೆ, ಈ ವರ್ಷದ ಸಿದ್ಧತೆಗಳು ಯಾವ ರೀತಿಯಲ್ಲಿ ಇದೆ, ಪೊಲೀಸ್ ಇಲಾಖೆಯ ತಯಾರಿ ಯಾವ ರೀತಿಯಲ್ಲಿ ಇದೆ? ಈಗಾಗಲೇ ಇನ್ನು ಸುಮಾರು ಬೆಂಗಳೂರಿನಾದ್ಯಂತ 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಿನ್ನೆಯಷ್ಟೇ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ 20,000ವರೆಗೂ ಕೂಡ ಪೊಲೀಸ್ ಮ್ಯಾನ್ಗಳನ್ನ ನಗರದಾದ್ಯಂತ ಡೆಪ್ಯೂಟ್ ಮಾಡಲಾಗುವುದು. ಅದರಲ್ಲಿ 12ರಿಂದ 13,000 ಜನ ಲಾ ಅಂಡ್ ಆರ್ಡರ್, ಆದರೆ ಇನ್ನು ಉಳಿದಂತಹ ಟ್ರಾಫಿಕ್ ವಾರ್ಡನ್ಸ್ಗಳು ಮತ್ತು ಟ್ರಾಫಿಕ್ ಪೊಲೀಸರು ಇಷ್ಟನ್ನ ಮೆನ್ಷನ್ ಮಾಡಿರುತ್ತದೆ. ಇನ್ನು ಈಗ ಈ ವರ್ಷದಿಂದ ಒಂದು QR ಕೋಡ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಆ QR ಕೋಡ್ನಲ್ಲಿ ಎಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ಅಂದ್ರೆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಆಗಿರಬಹುದು, ಮತ್ತೆ ಈಗಾಗಲೇ ಹೊರಗಡೆ ಹೋಗೋದಕ್ಕೆ ಬೇಕಾದಂತಹ ಬಸ್ಗಳ ವ್ಯವಸ್ಥೆ ಆಗಿರಬಹುದು, ಮತ್ತೆ ಆಂಬ್ಯುಲೆನ್ಸ್ ಆಗಿರಬಹುದು, ಇದೆಲ್ಲವೂ ಕೂಡ ಆ ಒಂದು ಸ್ಕ್ಯಾನ್ ಏನಿದೆ ಆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಸಿಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಈ ಬಾರಿ ಅಂದ್ರೆ ಹೋದ ಸಲ ತರ ಅವರಿಗೆ ಕೆಲವರಿಗೆ ಕ್ಯಾಬ್ಗಳು ಸಿಗೋದಿಲ್ಲ, ಆಟೋಗಳು ಸಿಗೋದಿಲ್ಲ. ಹೀಗಾಗಿ ಹೆಚ್ಚು ಕಡೆ 8 ಕಡೆ ಒಂದು ಪಾಯಿಂಟ್ಗಳನ್ನ ಮಾಡಲಾಗುತ್ತೆ. ಪ್ರತಿಯೊಂದು ಅಂದ್ರೆ ಮೈನ್ ಇಂದಿರಾನಗರ ಇರಬಹುದು,
MG ರಸ್ತೆ ಇರಬಹುದು ಮತ್ತೆ ಕೋರಮಂಗಲ ಇರಬಹುದು. ಈ ಭಾಗದಲ್ಲಿ ಒಂದು 7 ರಿಂದ 8 ಪಾಯಿಂಟ್ಗಳನ್ನ ಮಾಡಲಾಗಿದೆ. ಆ 8 ಪಾಯಿಂಟ್ಗಳಲ್ಲಿ ಬಸ್ಗಳು ಮತ್ತು TTಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಎಲ್ಲರಿಗೂ ಕೂಡ ಕ್ಯಾಬ್ ಸಿಗೋದಿಲ್ಲ. ಮೆಟ್ರೋದಲ್ಲಿ 2,000 ಜನಕ್ಕೆ ಹೆಚ್ಚಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿರುವಂತದ್ದು. ಆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಗಳಿದೆ ಅದೆಲ್ಲದರ ಡೀಟೇಲ್ಸ್ಗಳು ಕೂಡ ಅದರಲ್ಲಿ ಸಿಗುತ್ತೆ. ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸರು ಅಲ್ಲಲ್ಲಿ ಒಂದು ಮಫ್ತಿಯಲ್ಲಿ ಕೂಡ ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಬಾರಿ ಯಾಕೆ ಇಷ್ಟೊಂದು ಮಹತ್ವ ಅಂತ ಹೇಳಿದ್ರೆ ಗೋವಾ ಆಗಿರಬಹುದು, ದೆಹಲಿಯಲ್ಲಿ ಮತ್ತೆ ಇತ್ತೀಚೆಗೆ ಚಿನ್ನಸ್ವಾಮಿಯಲ್ಲಿ ಏನ್ ನಡೀತು ಆ ಘಟನೆ ಮತ್ತೆ ಮರಳು ಕಳಿಸಬಾರದು ಅನ್ನುವಂತಹ ಒಂದು ಕಾರಣದಿಂದಾಗಿ ಹೆಚ್ಚಿನ ಭದ್ರತೆಯನ್ನ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಹೊಸ ವರ್ಷ ಏನಿದೆ ಪೊಲೀಸರ ಕಣ್ಗಾವಲಿನಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಈಗಾಗಲೇ ಕಮಿಷನರ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀವು ಪಾರ್ಟಿಯನ್ನ ಮಾಡಿ ಮತ್ತು ಎಂಜಾಯ್ ಮಾಡಿ, ಆದ್ರೆ ತೊಂದರೆಗೇನಾದ್ರೂ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಾವು ಕಠಿಣವಾದಂತಹ ಕ್ರಮ ಕೈಗೊಳ್ತೀವಿ. ಅದು ಯಾರೇ ಆಗಿದ್ರು ನಾವು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಈ ಎಚ್ಚರಿಕೆಯ ನಡುವೆ ಸೆಲೆಬ್ರೇಷನ್ ಅನ್ನು ಮಾಡಬೇಕಾಗುತ್ತೆ. ಮತ್ತೆ ರೋಡ್ ನಲ್ಲಿ ವೀಲಿಂಗ್ ಮಾಡುವಂತಹ ಒಂದು ಕೆಲಸಗಳು, ರಸ್ತೆ ಮಧ್ಯೆ ಪಾರ್ಟಿಗಳನ್ನು ಮಾಡುವಂಥದ್ದು, ಸೌಂಡ್ಗಳನ್ನು ಹಾಕಿ ಬೇರೆ ಸಾರ್ವಜನಿಕರಿಗೆ ಡಿಸ್ಟರ್ಬ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾಡುವಂತಿಲ್ಲ. ಪೊಲೀಸರು MG ರೋಡ್ಗೆ ಎಂಟ್ರಿ ಆಗಬೇಕಂದ್ರೆ ಯಾವ ರೂಟ್ಗಳನ್ನು ಕೊಟ್ಟಿರ್ತಾರೋ ಮತ್ತೆ ಯಾವ ರೂಟ್ ಮ್ಯಾಪ್ ಇದೆಯೋ ಅಲ್ಲಿಗೆ ಮಾತ್ರ ಎಂಟ್ರಿಯನ್ನು ಕೂಡ ಒಳಗಡೆ ಬರಬಹುದಾಗಿದೆ. ಮತ್ತು ರಾತ್ರಿ 10 ಗಂಟೆಯ ಬಳಿಕ ಯಾರನ್ನೂ ಆ ಒಂದು ಭಾಗದಲ್ಲಿ ಸೇರಿಸಿಕೊಳ್ಳ ಒಳಗಡೆ ಬಿಡೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿ ಈಗಾಗಲೇ ಹೇಳಲಾಗಿರುವಂಥದ್ದು. ಮತ್ತೆ ಎಷ್ಟು ಮಟ್ಟಿಗೆ ಒಂದು ಫ್ಲೋ ಇರುತ್ತೋ ಅದ್ರ ಮೇಲೆ ಒಳಗಡೆ ಬಿಡಬೇಕಾ, ಎಂಟ್ರಿ ಬಿಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ಅಲ್ಲಿನ ಡಿಸೈಡ್ ಆಗುತ್ತೆ, ಅಲ್ಲಿನಂತಹ ಪೊಲೀಸರು ಡಿಸೈಡ್ ಆಗುತ್ತೆ. ಅದೇ ರೀತಿಯಾಗಿ CCTVಗಳನ್ನ ಮಾನಿಟರ್ ಮಾಡೋದಕ್ಕೆ ಅಂತಾನೆ ಕಮಾಂಡ್ ಸೆಂಟರ್ ವೆಹಿಕಲ್ಗಳೇನಿದೆ ಅದನ್ನು ಕೂಡ ಡೆಪ್ಯೂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಏನು ದುರ್ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣದಿಂದಾಗಿ ಹೆಚ್ಚಿನ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಂತಹ ಒಂದು ಬಂದೋಬಸ್ತ್ ನಡುವೆ ಸೆಲೆಬ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಅಂದ್ರೆ ನಿಯಮ ಏನಿದೆಯೋ ಅದೆಲ್ಲವನ್ನು ಕೂಡ ಅಳವಡಿಕೆ ಮಾಡಿ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರೋ ಹಾಗೇನೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಿದೆ ಪೊಲೀಸ್ ಇಲಾಖೆ. ಮಹಿಳೆಯರ ಸುರಕ್ಷತೆಯೇ ನಮ್ಮ ಆದ್ಯತೆಯಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಲಿದ್ದಾರೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುವಂತಹ ಸಾಕಷ್ಟು ಉದಾಹರಣೆಗಳು ಹಿಂದೆ ನಾವು ನೋಡಿದ್ದೀವಿ. ಹಾಗಾಗಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಆದ್ಯತೆಯಾಗಿದೆ. ನಗರ ಪೊಲೀಸ್ ಆಯುಕ್ತರು ಕೂಡ ಅದನ್ನೇ ಹೇಳಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೀವಿ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದು ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅಥವಾ ಇನ್ನೂ ಬೇರೆ ಬೇರೆ ತರದ ಕ್ರೈಮ್ಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಅಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ DCPs ಇಂದ ಹಿಡಿದು ACPs, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ CPs ಅವರೆಲ್ಲ ನಿಮಗೆ ಗೊತ್ತಿರಬಹುದು. ನಾವು ಪದೇ 3-4 ದಿವಸದಲ್ಲಿ ಒಂದೊಂದು ನಿಮಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮಗೆ ಕೇಳಿದ್ರ. ಮೇನ್ ನಮ್ದು ಇಂಟೆನ್ಷನ್ ಏನಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ DCPs ಇಂದ ಹಿಡಿದು ACPs, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ CPs ಅವರೆಲ್ಲ ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ ಏರಿಯಾ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು